ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಾನು ನಿಮಗೆ ತುಳಸಿ ವಿವಾಹದ ಬಗ್ಗೆ ಒಂದು ಸರಳವಾದ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇಂದು ನಾನು ಸಂಪೂರ್ಣವಾಗಿ ಸ್ವಲ್ಪ ಆಡಂಬರವಾಗಿ ನಾವು ಆಚರಣೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಕೂಡ ನಾವು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣಂತೆ. ಮೊದಲು ನೋಡಿ, ಪೂರ್ವ ಸಿದ್ಧತೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಇದು ಕೂಡ ನಮಗೆ ಬಹುಮುಖ್ಯವಾದದ್ದು. ತುಳಸಿ ಗಿಡ ಅಂತ ತಕ್ಷಣ ನಮಗೆ ನೆನಪಾಗುವಂಥದ್ದು ನೆಲ್ಲಿಕಾಯಿ ಚೆಟ್ಟು, ಅದನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು. ಹಾಗೆಯೇ ವಿವಾಹ ಅಂತ ಸಂದರ್ಭದಲ್ಲಿ ನಾವು ಹಾಲು ತುಪ್ಪವನ್ನು ಹಾಕಬೇಕಾಗುತ್ತದೆ. ಹಸಿ ಹಾಲು ತುಪ್ಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ಕೃಷ್ಣನ ವಿಗ್ರಹ ಅಥವಾ ನವಿಲ್ಗರಿ ಸಿದ್ಧತೆ ಮಾಡ್ಕೊಳ್ಳಿ. ತೀರ್ಥ, ಆಮೇಲೆ ಕೆಂಪಾರತಿ, ಕಳಸದ ಆರತಿ ಗೊತ್ತಿರುವಂಥದ್ದೇ. ಆಮೇಲೆ ನೀವು ದೊಡ್ಡ ದೊಡ್ಡ ದೀಪಗಳು, ನೀವು ಎಷ್ಟು ದೀಪಾರಾಧನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ನೆಲ್ಲಿಕಾಯಿ ದೀಪಾರಾಧನೆ, 365 ಬತ್ತಿಯ ದೀಪಾರಾಧನೆ, ಹಾಗೆ ಅಮ್ಮನವ್ರಿಗೆ ಅಂತೇಳಿ ಮಡ್ಲಕ್ಕಿ, ಹಾಗೆ ನೀವೇನು ಅವತ್ತಿನ ದಿವಸ ಪ್ರಸಾದ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಪ್ರಸಾದ. ಹಾಗೆಯೇ ಇನ್ನೊಂದು ಆಕಾಶ ದೀಪ ಅಂತೇಳಿ, ಅದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿಲ್ಲ. ಇದರ ನಂತರದ ಒಂದು ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ಆಕಾಶ ದೀಪದ ಬಗ್ಗೆನೂ ತುಂಬಾ ನಮಗೆ ಒಳ್ಳೆಯದು ಆ ದೀಪಾರಾಧನೆ ಮಾಡುವುದು. ಇದಿಷ್ಟು ನೀವು ಪೂಜೆಗೆ ಸಿದ್ಧತೆಗಳು. ಇನ್ನು ಹೂವು ಎಲ್ಲ ನಿಮಗೆ ಗೊತ್ತಿರುವಂಥದ್ದೇ. ನೀವು ಎಷ್ಟು ಆಡಂಬರವಾಗಿ ಪೂಜೆ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಹೂವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ದೀಪಾರಾಧನೆ ನೀವು ಸರಳವಾಗಿ ಪೂಜೆ ಮಾಡಿದರೂ ಕೂಡ ದೀಪಾರಾಧನೆ ಮಾತ್ರ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಕಾರ್ತಿಕ ಮಾಸ ಅಲ್ವಾ, ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಬೇಗನೆ ಏನು ಮಾಡಬೇಕಪ್ಪ ಅಂತಂದರೆ, ಬೇಗನೆ ಎದ್ದು ನೀವು ಎಲ್ಲಿ ಪೂಜೆ ಮಾಡ್ಕೊಳ್ತೀರ. ಸಾಮಾನ್ಯವಾಗಿ ತುಳಸಿ ಪೂಜೆ ಅಂತಂದರೆ ಔಟ್ಸೈಡ್, ಅಂದರೆ ಹೊರಗಿನ ಭಾಗದಲ್ಲೇ ನಾವು ಪೂಜೆಯನ್ನು ಮಾಡ್ಕೊಳ್ತೇವೆ. ಹಾಗಾಗಿ ಆ ಜಾಗನೆಲ್ಲ ಸ್ವಚ್ಛ ಮಾಡಿಕೊಂಡು ತುಳಸಿ ಗಿಡವನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಡಿ. ಯಾಕೆ ಅಂತಂದರೆ ಧೂಳು ಕುತ್ಕೊಂಡ್ಬಿಟ್ಟಿರುತ್ತೆ. ಈಗಿನ ಒಂದು ವಾತಾವರಣಕ್ಕೆ ಎಲ್ಲ ನೀಟಾಗಿ ತೊಳೆದು, ತುಳಸಿ ಕಟ್ಟೆ ತೊಳೆದು, ಅದಕ್ಕೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ನಾವು ಮೊದಲು ಪೂಜೆ ಪ್ರಾರಂಭ ಮಾಡಬೇಕು ಅಂತಂದರೆ ಮೊದಲು ನಮ್ಮ ಕುಲದೇವರಿಗೆ ಮತ್ತು ಗಣೇಶನಿಗೆ ಬೆಳಗ್ಗೆನೇ ನೀವು ಪೂಜೆಯನ್ನು ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ನಾವು ತುಳಸಿ ವಿವಾಹವನ್ನು ಒಂದು ಆಚರಣೆ ಮಾಡಬೇಕಾಗುತ್ತದೆ. ಸಂಜೆ ಅಂದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ, ನಕ್ಷತ್ರ ಮೂಡುವಂಥ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ತುಳಸಿ ಕಟ್ಟೆಗೆ ನೀವು ತುಂಬ ಆಡಂಬರವಾಗಿ ಮಾಡ್ತೀನಿ ಅಂತಂದರೆ ಸೀರೆಯನ್ನು ಉಡಿಸಿ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ನಾನು ಪ್ರತಿ ಬಾರಿಯೂ ಕೂಡ ಒಂದು ಬ್ಲೌಸ್ ಪೀಸಿನಲ್ಲೇ ಒಂದು ಸೀರೆಗೆ ನೆರಿಗೆಯ ರೀತಿಯಲ್ಲಿ ನಾನು ಒಂದು ಬ್ಲೌಸ್ ಪೀಸಲ್ಲೇ ಒಂದು ಪಿನ್ನನ್ನು ಹಾಕಿ ಅದಕ್ಕೆ ನೀವೇನೆಲ್ಲ ಜ್ಯುವೆಲರಿ ಹಾಕ್ತೀರಾ ಹಾಕಿ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಹಾಗೆ ಒಂದು ರಂಗೋಲಿಯನ್ನು ನೀವು ಪೀಠದ ಸಿದ್ಧತೆ ಮಾಡ್ಕೊಳ್ಳೇಬೇಕು. ಯಾಕಂದರೆ ನಾವು ದೀಪಾರಾಧನೆ ಕೆಳಗೆ ಹಾಗೇ ಬಿಡಬಾರ್ದು. ಒಂದು ರಂಗೋಲಿ ಹಾಕಿ ಅದರ ಮೇಲೆ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ನಾನು ಒಂದು ಮಣೆಯ ಮೇಲೆ ದೀಪಾರಾಧನೆ ಇದಿಷ್ಟಕ್ಕೂ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ಪಾಟನ್ನು ಇಟ್ಟಿದ್ದೇನೆ. ಅಂದರೆ ಈಗಾಗಲೇ ನಾನು ಹೇಳಿದಾಗೆ ನಾವು ತುಳಸಿ ಪೂಜೆ ಅಂತ ಅಂದರೆ ಹೊರಭಾಗದಲ್ಲಿ ಮಾಡುವುದಲ್ಲ, ಆ ಒಂದು ವಾತಾವರಣವನ್ನು ನಾನು ನಿಮಗೆ ಇಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಈ ಸಿದ್ಧತೆಗಳೆಲ್ಲ ನೀವು ಬೆಳಗ್ಗಿನ ಮಾಡಿ ಇಟ್ಕೋಬೋದು, ಸಂಜೆಯ ಸಮಯದಲ್ಲಿ ಹೊರಭಾಗದಲ್ಲಿ ಇಡ್ಬೋದು. ನೋಡಿ, ಆಕಾಶ ದೀಪ, ಜೊತೆಲಿ ಅಮ್ಮನವ್ರಿಗೆ ಮಡ್ಲಕ್ಕೆ, ಮತ್ತು 365 ದೀಪಾರಾಧನೆ, ಹಾಗೆ 5 ನೆಲ್ಲಿಕಾಯಿಯ ದೀಪಾರಾಧನೆ, ಅದರ ಜೊತೆಲಿ ಕೆಂಪಾರತಿ ಮತ್ತು ಕಳಸದ ಆರತಿ, ಜೊತೆಲಿ ನೀವೇನೆಲ್ಲ ಪ್ರಸಾದ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅಷ್ಟು ನಾನು ಆ ಮಣೆ ಮೇಲೆ ಇಡ್ತಾ ಇದ್ದೇನೆ. ಆ ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ನೀವು ಕಡಲೆಕಾಳು ಉಸ್ಲಿ ಮಾಡ್ಬೋದು, ಹೆಸರುಬೇಳೆ ಕೋಸಂಬರಿ, ಅದ್ರ ಜೊತೆಲಿ ಹೋಳಿಗೆ ಮತ್ತು ಗೋಧಿ ಪಾಯಸ, ಹೆಸರುಬೇಳೆ ಪಾಯಸ, ಈ ಥರ ಎಲ್ಲ ನಿಮಗೆ ಆವತ್ತಿನ ದಿವಸ ನಿಮ್ಗೆ ಏನು ತಕ್ಕ ಮಟ್ಟಿಗೆ ನಿಮಗೆ ಏನು ಸಿದ್ಧತೆ ಮಾಡ್ಕೋಬೇಕು ಅನ್ಸುತ್ತೋ ಅದೇ ಪ್ರಸಾದವನ್ನು ನೀವು ಮಾಡಿ ಸಿದ್ಧತೆ ಮಾಡಿಟ್ಕೊಳ್ಳಿ. ಸಂಜೆ ಸಮಯ ಅಲ್ವಾ, ಹಾಗಾಗಿ ನೀವು ಎಲ್ಲವನ್ನು ಸರಳವಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಬೆಳಗ್ಗೆ ಅಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ, ಸಂಜೆಯ ಸಮಯದಲ್ಲಲ್ವ, ಬೆಳಗ್ಗೆ ಅಂದರೆ ನಾವು ಸಿದ್ಧತೆ ಮಾಡ್ಕೋಬೋದು. ಮತ್ತೊಂದು ಮಾಹಿತಿ, ಬೆಳಗ್ಗೆನೂ ನಾವು ಸ್ನಾನ ಮಾಡ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಸಂಜೆ ಮತ್ತೊಮ್ಮೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಯಾಕಂತಂದರೆ ನಾವು ಅಲ್ಲಿ ಕೂತ್ಕೊಂಡಿರ್ತೀವಿ, ಮಲ್ಕೊಂಡಿರ್ತೀವಿ, ಸುಸ್ತು ಅಂತೇಳಿ. ಹಾಗಾಗಿ ಇಷ್ಟನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ತುಳಸಿ ಗಿಡದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ತುಳಸಿ ಹಬ್ಬದ ದಿವಸವೂ ಕೂಡ ಅಥವಾ ಇಂದಿನ ದಿವಸ ನಾವು ಏಕಾದಶಿನ ಆಚರಣೆ ಮಾಡ್ತೇವೆ, ಶನಿವಾರದ ದಿವಸ. ಈ ಸರಿ ಬಂದಿರುವಂಥ ಏಕಾದಶಿ ಪ್ರಬೋಧಿನಿ ಏಕಾದಶಿ ಆಗಿರುತ್ತದೆ. ಆ ಶನಿವಾರದ ದಿವಸವೂ ಕೂಡ ನೀವು ತುಳಸಿ ಗಿಡವನ್ನು ಹೊಸದಾಗಿ ಹಾಕುವುದು ತುಂಬಾ ಒಳ್ಳೆಯದು. ಅವತ್ತಾಗದೆ ಹೋದಾಗ ತುಳಸಿ ಹಬ್ಬದ ದಿವಸ ಅಂದರೆ ಭಾನುವಾರ ದ್ವಾದಶಿ ದಿವಸವನ್ನು ಕೂಡ ನೀವು ತುಳಸಿ ಗಿಡವನ್ನು ಹಾಕಿ ನೀವು ಸಿದ್ಧತೆ ಮಾಡಿಟ್ಕೋಬೋದು. ನೋಡಿ, ತುಳಸಿ ಹಬ್ಬ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ತುಳಸಿ ಗಿಡಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಶಾಸ್ತ್ರಕ್ಕೆ, ಯಾಕಂದರೆ ಬೆಳಗ್ಗೆ ನಾವು ನೀರನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ತೇವೆ, ಶಾಸ್ತ್ರಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ನಂತರದ ನೆಲ್ಲಿಕಾಯಿ ಚೆಟ್ಟನ್ನು ಇಡಲೇಬೇಕು. ಒಂದು ಪಕ್ಷದಲ್ಲಿ ನಿಮಗೆ ನೆಲ್ಲಿಕಾಯಿ ಚೆಟ್ಟು ಸಿಗದೆ ಹೋದಾಗ ನೆಲ್ಲಿಕಾಯಿಯನ್ನು ಸಹ ಇಡ್ಬೋದು, ತೊಂದರೆ ಇಲ್ಲ. ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ, ನವಿಲ್ಗರಿಯನ್ನು ಸಹ ಇಡ್ಬೋದು ಅಂತೇಳಿ. ನಾವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತುಳಸಿಯ ಎಲೆಗಳಿಗೆ ಮತ್ತು ನೆಲ್ಲಿಕಾಯಿ ಚೆಟ್ಟಿಗೆ, ಆಮೇಲೆ ತುಳಸಿ ಕೊಂಬೆಗೆ, ನೆಲ್ಲಿಕಾಯಿ ಕೊಂಬೆಗೂ ಕೂಡ ನಾವು ಶ್ರೀಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ.
ಹಾಗೆ ಹೊಸ ಗಿಡವನ್ನು ನೀವು ಹಾಕುವಂಥ ಸಂದರ್ಭ ಅಂತ ಬಂದಾಗ ಈ ಕಾರ್ತಿಕ ಮಾಸ ತುಂಬ ಬಹು ವಿಶೇಷವಾದದ್ದು. ಅದನ್ನು ಬಿಟ್ಟರೆ ನಿಮಗೆ ಚೈತ್ರ ಮಾಸ ತುಂಬಾ ಒಳ್ಳೆಯದು. ನೀವು ಚೈತ್ರ ಮಾಸಕ್ಕೆ ಹಾಕ್ಕೊಂಡ್ರೆ ಕಾರ್ತಿಕ ಮಾಸದಲ್ಲಿ ಗಿಡ ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ, ನಿಮಗೂ ಕೂಡ ಪೂಜೆ ಮಾಡೋಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಚೈತ್ರ ಮಾಸದಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ನಂತರದ ಸಮಯದಲ್ಲಿ ಮಳೆಗಾಲವೂ ಪ್ರಾರಂಭವಾಗುತ್ತೆ, ಗಿಡವೂ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತದೆ. ನೋಡಿ, ನಾನು ಕೃಷ್ಣನ ವಿಗ್ರಹ ಇಟ್ಟಿದ್ದೇನೆ. ಕೃಷ್ಣನ ವಿಗ್ರಹ ಅಂತ ಬಂದಾಗ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಕೊಳಲನ್ನು ಇಟ್ಕೊಂಡಿರೋಂಥ ಕೃಷ್ಣನ ಇಡಿ, ಅಂಬೆಗಾಲಿನ ಕೃಷ್ಣವನ್ನು ಇಡೋದು ಬೇಡ. ನಂತರದಲ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಹೂವಿಂದ ಅಲಂಕಾರ ಮಾಡ್ಬೋದು. ಕೃಷ್ಣನ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಲಾಸ್ಟ್ ನಾನು ಸರಳವಾದ ಪೂಜಾ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ನವಿಲ್ಗರಿ ಇಡ್ಬೋದು ಅಂತೇಳಿ. ಹಾಗಾಗಿ ನವಿಲ್ಗರಿಯನ್ನು ಸಹ ಇಡ್ಬೋದು, ತೊಂದರೆ ಇಲ್ಲ. ಅಥವಾ ನಿಮ್ಮ ಮನೇಲಿ ಕೃಷ್ಣನ ಫೋಟೋ ಇತ್ತು ಅಂದರೆ ಕೃಷ್ಣರಾಧೆ ಫೋಟೋವನ್ನು ಸಹ ಇಡ್ಬೋದು. ನಿಮ್ಗೆ ಆ ಸಮಯದಲ್ಲಿ ಯಾವುದು ನಿಮಗೆ ಖುಷಿ ಕೊಡುತ್ತೋ, ಏನು ಅಲಂಕಾರ ಮಾಡಬೇಕು ಅನಿಸುತ್ತೋ ಎಲ್ಲ ರೀತಿಯಲ್ಲೂ ಕೂಡ ನೀವು ಮಾಡ್ಬೋದು. ತುಂಬಾ ಒಳ್ಳೆಯದು, ಯಾವುದೂ ಕೂಡ ತಪ್ಪೇನಲ್ಲ. ಆ ನಂತರದಲ್ಲಿ ನೋಡಿ ಹೂವನ್ನು ಹಾಕಬೇಕು, ಆಮೇಲೆ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕಾಗುತ್ತದೆ. ಆಮೇಲೆ ಮಾಂಗಲ್ಯ ಅಂತ ಬಂದಾಗ ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಹಾಕಿ. ಹಾಗೆ ನಿಮ್ಗೆ ಇನ್ನೊಂದು ವೈಯಕ್ತಿಕವಾಗಿ ನಾನು ಸಲಹೆ ಕೊಡಬೇಕು. ತುಳಸಿ ಹಬ್ಬವನ್ನು ನಾವು ಸಾಮಾನ್ಯವಾಗಿ ಹೊರಗೆ ಆಚರಣೆ ಮಾಡೋದ್ರಿಂದ ನೀವು ಏನೇ ಒಂದು ಅಮೂಲ್ಯವಾದ ವಸ್ತುಗಳು ಹಾಕಿದಾಗ ಅದರ ಬಗ್ಗೆ ಎಚ್ಚರವಿರಲಿ. ನೀವು ಆದಷ್ಟು ನಾವು ಪೂಜೆ ಆದ ನಂತರದಲ್ಲಿ ಎಲ್ಲವನ್ನು ಒಳಗೆ ತೆಗೆದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯಾರನ್ನು ಕೂಡ ನಾವು ದೂಷಣೆ ಮಾಡೋದಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಆದಷ್ಟು ನಾವು ದೀಪ ಇಟ್ಟಿರ್ತೀರಿ, ಅರಿಶಿಣ ಕುಂಕುಮದ ಬಟ್ಲು ಇಟ್ಟಿರ್ತೀರಿ, ಎಲ್ಲ ಸಾಮಾನ್ಯ ಬೆಳ್ಳಿ ಸಾಮಾನುಗಳು ಇಟ್ಟಿರ್ತೀರಿ. ಅಥವಾ ದೇವರಿಗೆ ತುಳಸಿ ಗಿಡಕ್ಕೆ ನೀವು ಬಂಗಾರ ಸರನೇ ಹಾಕ್ಬೋದು, ಕೆಲವರು ಅದನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ನೀವು ಏನು ಅಲಂಕಾರಿಕವಾಗಿ ಉಪಯೋಗಿಸ್ಕೊಳ್ತೀರೋ ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಎಚ್ಚರವಿದ್ದರೆ ಒಳ್ಳೆಯದು. ನೋಡಿ, ನಂತರದಲ್ಲಿ ಊದಿನ ಕಡ್ಡಿ ಬೆಳಗಿ ಆಮೇಲೆ ನಾವು ಧೂಪವನ್ನು ಹಚ್ಚಿ ನಾವು ಇನ್ನೊಂದು ಏನಪ್ಪ ಅಂತಂದರೆ ಅಷ್ಟೋತ್ತರ ಪ್ರಾರಂಭ ಮಾಡಬೇಕು ಅಂತಂದರೆ ನಿಮಗೆ ಗೂಗಲ್ನಲ್ಲಿ ಸಿಗುತ್ತೆ ಅಷ್ಟೋತ್ತರ, ತುಳಸಿ ಅಷ್ಟೋತ್ತರ. ನಿಮಗೆ ಒಂದು ಪಕ್ಷ ಅದು ಸಿಗದೆ ಹೋದಾಗ ಓಂ ಶ್ರೀ ತುಳಸಿ ದೇವಿಯೇ ನಮಃ, ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತೇಳಿ 108 ಬಾರಿ ಹೇಳ್ಕೊಂಡು ನೀವು ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ. ಯಾಕೆಂದರೆ ವರ್ಷಕ್ಕೊಮ್ಮೆ ಬರುವಂಥ ನಮಗೆ ಇದು ತುಳಸಿ ಹಬ್ಬವಾಗಿರುತ್ತದೆ. ಹಾಗಾಗಿ ನೀವು ಕುಂಕುಮಾರ್ಚನೆ ಮಾಡೋದನ್ನು ಮರಿಬೇಡಿ. ಮತ್ತೊಂದು ತುಳಸಿ ಎಲ್ಲ ಅರ್ಚನೆ ಎಲ್ಲ ಆದ ನಂತರದಲ್ಲಿ ದೀಪಾರಾಧನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ಆಕಾಶ ದೀಪ ಮಾತ್ರ ಮರೆಯೋದಕ್ಕೆ ಹೋಗಲೇಬೇಡಿ. ಅದ್ರ ಬಗ್ಗೆ ತುಂಬ ವಿಶೇಷತೆ ಇದೆ. ನಾವು 9 ದೇವರನ್ನ ಪೂಜೆ ಮಾಡಿದಂತಾಗುತ್ತದೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಆಕಾಶ ದೀಪವನ್ನು ಹಚ್ಚಿ, ಹಾಗೆಯೇ ನೆಲ್ಲಿಕಾಯಿ ದೀಪವನ್ನು ಕೂಡ ಮರಿಬೇಡಿ. ನೆಲ್ಲಿಕಾಯಿ ದೀಪಾರಾಧನೆ ಲಕ್ಷ್ಮಿಯ ಸಂಕೇತ. ಇದನ್ನು ನೀವು ತುಳಸಿ ಹಬ್ಬ ಅಂತಲ್ಲ, ಪ್ರತಿನಿತ್ಯವೂ ಕೂಡ 2 ನೆಲ್ಲಿಕಾಯಿಯನ್ನು ನೀವು ಕಾರ್ತಿಕ ಮಾಸ ಮುಗಿಯೋವರೆಗೂ ನೀವು ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನೆಲ್ಲಿಕಾಯಿ ದಾನ ಕೂಡ ಮಾಡ್ತಾರೆ, ಅದು ಕೂಡ ತುಂಬಾ ಒಳ್ಳೆಯದು. ನೋಡಿ, ನಾನು ಮೊದಲು ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತಾ ಇದ್ದೇನೆ. ನೀವು ಏನೆಲ್ಲ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಎಲ್ಲ ದೀಪವನ್ನು ಬೆಳಗಿ ನಂತರದಲ್ಲಿ ಕೆಳಗೆ ಇಡಿ. ನಿಮಗೆ ಯಾವುದು ದೀಪಾರಾಧನೆ ಮಾಡ್ಕೊಳ್ಳೋದಕ್ಕಾಗದೆ ಹೋದಾಗ ಅಥವಾ ನಾನು ಸರಳವಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಳೋದಾದರೆ 2 ತುಪ್ಪದ ದೀಪವನ್ನು ಹಚ್ಚಿಡಿ, ತೊಂದರೆ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಶಕ್ತಿಗನುಗುಣವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಒಟ್ಟಿನಲ್ಲಿ ತುಳಸಿ ಪೂಜೆ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಮಗೆ ವರ್ಷಕ್ಕೊಂದ್ಸಲಿ ಸಿಗುವಂಥ ಹಬ್ಬ ಇದು, ಹಾಗಾಗಿ ಮಾಡಿ. ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ತುಳಸಿ ಹಬ್ಬ ನಿಮಗೆ ಈಗ ಮಾಡೋದಕ್ಕೆ ಆಗದೆ ಹೋದಾಗ ತುಳಸಿ ಹಬ್ಬದ ದಿವಸ ನಮಗೆ, ಯಾಕಂದರೆ ತುಳಸಿ ಹಬ್ಬ ನಮಗೆ ಬಂದಿರುವಂಥದ್ದು ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ 2ನೇ ತಾರೀಕು ಭಾನುವಾರ ಬೆಳಗ್ಗೆ 7:32ಕ್ಕೆ ಸ್ಟಾರ್ಟ್ ಆದರೆ ಪ್ರಾರಂಭವಾದರೆ ಸೋಮವಾರ ಬೆಳಗಿನ ಜಾವ 5 ಗಂಟೆ 8 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಭಾನುವಾರವೇ ಆಚರಣೆ ಮಾಡಬೇಕಾಗುತ್ತದೆ. ಈ ತುಳಸಿ ವಿವಾಹವನ್ನು ನೀವು ಈಗ ಆಚರಣೆ ಮಾಡೋಕ್ಕೆ ಆಗದೆ ಹೋದಾಗ ಗೌರಿ ಹುಣ್ಣಿಮೆಲೂ ಕೂಡ ನೀವು ಆಚರಣೆ ಮಾಡ್ಬೋದು, ತೊಂದರೆ ಇಲ್ಲ. ತುಂಬಾ ಒಳ್ಳೆಯದು. ನೋಡಿ, ಎಲ್ಲ ಆದ ನಂತರದಲ್ಲಿ ನಾವು ಕಾಯಿಯನ್ನು ಒಡೆದು, ನಾವೇನೋ ಒಂದು ಕಾಯಿಯನ್ನು ಮೊದಲಿಗೆ ಸಂಕಲ್ಪ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಪೂಜೆಯ ಪ್ರಾರಂಭದಲ್ಲೇ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಟಿರಬೇಕು. ಅದೇ ಒಂದು ಕಾಯಿಯನ್ನು ತೆಗೆದು ಒಡೆದು ನಂತರದಲ್ಲಿ ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಅಂದರೆ ಮಂಗಳಾರತಿ ಮಾಡುವಂಥ ಸಂದರ್ಭದಲ್ಲಿ ಮನೆ ಮಂದಿಯೆಲ್ಲ ಸೇರಿಕೊಂಡು ಮಂಗಳಾರತಿಯನ್ನು ಮಾಡಿ ಹಾಲು ತುಪ್ಪವನ್ನು ಹಾಕೋದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಬ್ಬರು ಸೇರಿ ಹಾಲು ತುಪ್ಪವನ್ನು ಹಾಕಿ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಮುತ್ತೈದರಿಗೆ ಕುಂಕುಮಕ್ಕೆ ಕರೀರಿ. ಅಂದರೆ ಸಂಜೆಗಾಗಲೇ ನಿಮಗೆ ನಾನು ಪೂಜಾ ಸಮಯ ಅಂತ ನಿಮಗೆ ಅದೊಂದು ನಾನು ಹೇಳಲೇಬೇಕು. ಶುಭ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ 9ರಿಂದ 11:30. ಅಂದರೆ ಬೆಳಗ್ಗೆ ಪೂಜೆ ಮಾಡೋರು ಇರ್ತಾರೆ, ಸಂಜೆ ಕೆಲಸಕ್ಕೆ ಹೋಗೋರು ಅಂತಿರ್ತಾರೆ. ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಮಾಡೋದಕ್ಕೆ ಆಗದೇ ಇರುವಂಥವ್ರು ಬೆಳಗ್ಗೆ ಸಮಯದಲ್ಲಿ ಮಾಡ್ತೀನಿ ಅಂತಂದರೆ 9ರಿಂದ 11:30. ಹಾಗೆ ಸಂಜೆ ಸಮಯ ತುಂಬಾ ಒಳ್ಳೆಯದು. ಅಂದರೆ 5 ಗಂಟೆಯಿಂದ 7:30 ಸಮಯವಿರುತ್ತದೆ. ಅಷ್ಟು ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಕುಂಕುಮಕ್ಕೆ ಕರಿಯಬಹುದು. ಕುಂಕುಮಕ್ಕೆ ಕರೆಯುವಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವೈಯಕ್ತಿಕವಾಗಿ ಸಲಹೆ ಕೊಡಬೇಕು. ನೀವು ಏನು ಒಂದು ಅಮ್ಮನವ್ರಿಗೆ ಮಡ್ಲಕ್ಕಿ ಅಂತ ಇಟ್ಟಿರ್ತೀರೋ, ಈಗ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಿ, ಒಂದು ಬ್ಲೌಸ್ ಪೀಸು, ಎಲೆ ಅಡಿಕೆ ಬಾಳೆಹಣ್ಣು ಏನು ಇಟ್ಟಿರ್ತೀರೋ, ಕೊನೆಯ ಪಕ್ಷ ಒಬ್ಬರಿಗಾದ್ರೂ ನೀವು ನಿಮ್ಮ ಹಿತೈಷಿಗಳಿಗೆ, ನಿಮಗೆ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಗಳಿಗೆ ಅದನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ.
ತುಳಸಿ ವಿವಾಹ ಅನ್ನೋವಂಥದ್ದು ತುಂಬ ಅಂದರೆ ಒಂದು ಕನ್ಯಾದಾನ ಮಾಡಿದಷ್ಟು ಫಲ ನಮಗೆ ಸಿಗ್ತಾ ಹೋಗುತ್ತದೆ. ನೋಡಿ, ಇದರ ಫಲ ನಿಮಗೆ ಹೇಳಲೇಬೇಕು ನಾನು. ನಿಮಗೆ ಯಾರಿಗೆಲ್ಲ ಕಂಕಣ ಭಾಗ್ಯ ಬರ್ತಾ ಇರಲ್ವೋ ಅವರು ಈ ಒಂದು ತುಳಸಿ ಪೂಜೆ ಮಾಡೋದ್ರಿಂದ ನಿಮಗೆ ಬೇಗನೆ ಕಂಕಣ ಭಾಗ್ಯ ಸಿಗ್ತದೆ. ಹಾಗೆ ಮಕ್ಕಳು ಇಲ್ಲದಂಥವ್ರಿಗೆ ಪೂಜೆ ಮಾಡೋದ್ರಿಂದ ಮಕ್ಕಳಾಗುತ್ತದೆ. ಆಮೇಲೆ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂದರೆ ತುಳಸಿ ಪೂಜೆ ಮಾಡೋದನ್ನು ಮರಿಬೇಡಿ. ಪ್ರತಿನಿತ್ಯವೂ ಕೂಡ ತುಳಸಿಗೆ ನೀವು 2 ದೀಪವನ್ನು ಹಚ್ಚಿಡಿ. ಅದ್ರ ಜೊತೆಯಲ್ಲಿ ತುಳಸಿ ಹಬ್ಬದಲ್ಲೂ ಕೂಡ ನೀವು ತುಳಸಿ ವಿವಾಹವನ್ನು ಆಚರಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ. ಮನೆಗೆ ಯಾವುದೇ ರೀತಿಯ ದೃಷ್ಟಿದೋಷ ಆಗೋದಿಲ್ಲ. ಏನೇ ಅಡೆತಡೆಗಳಿದ್ರೂ ಕೂಡ ಎಲ್ಲನೂ ನಿವಾರಣೆ ಆಗ್ತಾ ಹೋಗುತ್ತದೆ. ನೋಡಿ, ಮಂಗಳಾರತಿ ಎಲ್ಲ ಆದ ಮೇಲೆ ನೀವು ಕಳಸ ಬೆಳಗೋದನ್ನು ಮರಿಬೇಡಿ. ಈ ಕಳಸ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಗೆ ಯಾರೆಲ್ಲ ಎಷ್ಟು ಜನ ನೀವು ಮುತ್ತೈದೆಯರನ್ನು ಕರೆದಿರ್ತೀರೋ ಎಲ್ಲರೂ ಸೇರಿಸ್ಕೊಂಡು ನೀವು ಈ ಒಂದು ಕಳಸ ಬೆಳಗಿದರೆ ತುಂಬಾ ಒಳ್ಳೆಯದು. ಕಳಸವನ್ನು ಬೆಳಗ್ಗೆ ಎಲ್ಲರಿಗೂ ಕುಂಕುಮ ಕೊಡಿ. ಕುಂಕುಮ ಕೊಡುವಂಥ ಸಂದರ್ಭದಲ್ಲಿ ಆದಷ್ಟು ಒಂದು ಪ್ರಸಾದ ನೀವು ಏನು ಮಾಡಿರ್ತೀರೋ, ಕೊನೆ ಪಕ್ಷ ಒಂದು ಹೆಸರುಬೇಳೆ ಕೋಸಂಬರಿ ಅಥವಾ ಕಡಲೆಕಾಳು ಉಸ್ಲಿನಾದ್ರೂ ಆ ಒಂದು ತಾಂಬೂಲ ಜೊತೆ ಇಟ್ಟು ಕೊಡಿ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಎಲ್ಲರೂ ಹೋದ ನಂತರದಲ್ಲಿ ಮತ್ತೊಮ್ಮೆ ಮಂಗಳಾರತಿ ಮಾಡಿ ಕಳಸವನ್ನು ಬೆಳಗಿ ಕೆಂಪಾರತಿಯನ್ನು ಮಾಡಿ ತುಳಸಿಗೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ನೀರನ್ನು ಹಚ್ಚಿ ಅದನ್ನು. ಹಾಗೆಯೇ ನೀವು ಏನೇ ಪೂಜೆ ಮಾಡೋದಾದ್ರೂ ನೆಲ್ಲಿಕಾಯಿ ಚಟ್ಟು ಮತ್ತು ತುಳಸಿಗೆ ಎರಡಕ್ಕೂ ಸೇರಿಸಿ ನೀವು ಮಾಂಗಲ್ಯವನ್ನು ಹಾಕೋದಾಗಲಿ, ಗೆಜ್ಜೆ ಹೊಸರು ಹಾಕೋದ್ರೆ ಹೂವು ಎಲ್ಲವನ್ನೂ ಕೂಡ ಎರಡಕ್ಕೂ ಸೇರಿಸಿನೇ ಹಾಕಬೇಕಾಗುತ್ತದೆ. ಇದಿಷ್ಟು ನೋಡಿ ಪೂಜಾ ವಿಧಾನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ. ಎಲ್ಲರೂ ಕೂಡ ಇದು ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನೋಡಿ, ನಾವು ತುಳಸಿ ಪೂಜೆ ಎಷ್ಟು ಮಟ್ಟಿಗೆ ನಾವು ನಂಬಿಕೆ ಇಟ್ಟು ಪೂಜೆ ಮಾಡಿರ್ತೀವೋ ಅಷ್ಟೇ ನಾವು ಮಹತ್ವ ನಾವು ಮಂಗಳಾರತಿ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಮಂಗಳಾರತಿ ಸಮಯದಲ್ಲಿ ನೀವು ಕೊನೆಯಲ್ಲಿ ಮಂಗಳಾರತಿ ಮಾಡ್ತಿರಲ್ಲ, ಕೆಂಪಾರತಿ ಮಾಡುವ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ನಿಧಾನವಾಗಿ ಹೇಳುತ್ತೇನೆ, ಅದನ್ನು ನೀವು ಬರೆದಿಟ್ಕೊಳ್ಳಿ. ತುಳಸಿ ದೇವಿ ಸುಭದ್ರೆ ಪಾಪಹಾರಿಣಿ ಪಾವನಿ ಪಾಪಕಾನಂ ನಾಶನಂ ಚ ಹರಿ ಪ್ರಿಯೆ ನಮಸ್ತುತೆ. ಇದನ್ನು ನೀವು ಹೇಳ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೊನೆಯಲ್ಲಿ ಮಂಗಳಾರತಿ ಆದ ನಂತರದಲ್ಲಿ ತುಳಸಿ ದೇವಿ ಸುಭದ್ರೆ ಪಾಪಹಾರಿಣಿ ಪಾವನಿ ಪಾಪಕಾನಂ ನಾಶನಂ ಚ ಹರಿ ಪ್ರಿಯೆ ನಮಸ್ತುತೆ. ಈ ಒಂದು ಮಂತ್ರವನ್ನು ಕೊನೆ ಪಕ್ಷ ಒಂದು 11 ಬಾರಿನಾದರೂ ನೀವು ಹೇಳ್ಕೊಂಡು ಪೂಜೆಯನ್ನು ಮುಕ್ತಾಯ ಮಾಡಿ. ಅಲ್ಲಿಗೆ ನಿಮಗೆ ತುಳಸಿ ಪೂಜೆ ಮಾಡಿದ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ. ಇದನ್ನು ಮಾತ್ರ ನೀವು ಮರೆಯೋದಕ್ಕೆ ಹೋಗಬೇಡಿ. ಮೊದಲಿಗೆ ನಿಮಗೆ ಗೊತ್ತಿರುವಂಥದ್ದೇ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಥವಾ ಓಂ ತುಳಸಿ ದೇವಿಯೇ ನಮಃ ಸರ್ವಮಂಗಳದಾಯಿನಿ ನಮಸ್ತುತೆ ಅಂತ ನೀವು ಹೇಳ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ. ಕೊನೆಯಲ್ಲಿ ಮಂಗಳಾರತಿಯ ಮಂತ್ರವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ. ಇದಿಷ್ಟು ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆ ಪೂಜೆ ಆದಲ್ಲ ನಂತರದಲ್ಲಿ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ನೀವೇನೆಲ್ಲ ಅಮೂಲ್ಯವಾದ ವಸ್ತುಗಳನ್ನು ಹಾಕಿರ್ತೀರಿ ಎಲ್ಲ ತೆಗೆದಿಡಿ. ಆದರೆ ಒಂದು ದೊಡ್ಡದಾದ ದೀಪವನ್ನು ಹಚ್ಚಿಡಿ. ಅಂದರೆ ನಮಗೆ ಒಂದು ಅಖಂಡ ದೀಪಾರಾಧನೆ ಅಂತೇಳಿ, ಯಾಕಂದರೆ ತುಳಸಿ ಹಬ್ಬ ನಾವು ಬೆಳಗ್ಗೆ ವಿಸರ್ಜನೆ ಮಾಡ್ತೀವಲ್ಲ, ಹಾಗಾಗಿ ರಾತ್ರಿ ಪೂರ್ತಿ ಉರಿಯೋ ರೀತಿಯಲ್ಲಿ ಒಂದು ಅಖಂಡ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು. ನೋಡಿದ್ರೆ ಫ್ರೆಂಡ್ಸ್, ಇದಿಷ್ಟು ತುಳಸಿ ಹಬ್ಬವನ್ನು ಮಾಡುವ ಒಂದು ಪದ್ಧತಿ ಇದು ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ಮಾಡಿ. ಯಾಕೆಂತಂದರೆ ತುಳಸಿ ವಿವಾಹವನ್ನು ನಾವು ಆಚರಣೆ ಮಾಡಿದರೆ ಕನ್ಯಾದಾನ ಮಾಡಿದಷ್ಟೇ ನಮಗೆ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ವರ್ಷಕ್ಕೊಮ್ಮೆ ಬರುವಂಥರು ಎಲ್ಲರೂ ಕೂಡ ಆಚರಣೆ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ನಮ್ಮ ತುಳಸಿ ಪೂಜೆ ಮುಹೂರ್ತ, ಹಾಗೆಯೇ ಒಂದು ಪೂಜಾ ವಿಧಾನ, ದೀಪಾರಾಧನೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ವಿಶೇಷವಾಗಿ ಒಂದು ಮಂಗಳಾರತಿ ಆದ ನಂತರದಲ್ಲಿ ಹೇಳಿಕೊಳ್ಳುವಂಥ ಮಂತ್ರವನ್ನು ಈ ಬಾರಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಹೇಗಿತ್ತು ತುಳಸಿ ಹಬ್ಬದ ಬಗ್ಗೆ ಅಂತೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.